ಫ್ರೆಂಡ್ಸ್, ಪ್ರೈಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ ಇವತ್ತು 3ನೇ ದಿನದಲ್ಲಿ ನಾವು ಇದ್ದೇವೆ. ಸೊ ಈ ದಿನದಲ್ಲಿ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕಾದಂಥ ಮೊದಲನೇ ಕಾರ್ಯ ಯಾವುದೆಂದರೆ ನಾವು ಹಂಬಲಿಸುವಂತಹ ಆತ್ಮವನ್ನು ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು. ಹೌದು, ನಿನ್ನೆ ದಿನದಲ್ಲಿ ನಾವು ನೋಡಿದ್ವಿ, ನಮ್ಮ ಸಮಯವನ್ನು ಪ್ರಾರ್ಥನೆಗಾಗಿ ಒಪ್ಪಿಸಿಕೊಡಬೇಕೆಂಬುದಾಗಿ. ಹೌದು, ಇವತ್ತು ಅನೇಕ ಮಕ್ಕಳು ಇವತ್ತು ಪ್ರಾರ್ಥನೆಗಾಗಿ ಕುಳಿತುಕೊಳ್ಳುತ್ತಾರೆ, ಆದರೆ 5 ನಿಮಿಷ 10 ನಿಮಿಷಕ್ಕೆ ಅವರಿಗೆ ಎಷ್ಟೋ ಹೊತ್ತು ಆದಂಥ ರೀತಿಯಲ್ಲಿ ಇವತ್ತು ಮುಗಿದು ಹೋಗ್ಬಿಡುತ್ತದೆ. ಆದರೆ ನಮ್ಮೊಳಗೆ ಹಂಬಲಿಸುವ ಬೇಡುವ ಆತ್ಮ ನಮ್ಮೊಳಗೆ ಬರುವಾಗ, ಪವಿತ್ರಾತ್ಮನ ಅಭಿಷೇಕ ಪ್ರಾರ್ಥನಾ ಆತ್ಮ ನಮ್ಮೊಳಗೆ ಬರುವಾಗ ನಾವು ಗಂಟೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಾವು ನೋಡಿಕೊಳ್ಳಬಹುದು, ಜಕರೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. 10ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು, ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಎಂಬುದಾಗಿ. ಹೌದು, ಇವತ್ತು ನಮ್ಮ ಒಳಗೆ ಈ ಭಾರದ ಹೃದಯ ಬರಬೇಕು, ಹಂಬಲಿಸುವಂಥ ಆತ್ಮ ಬರಬೇಕು. ಈ ಹಂಬಲಿಸುವಂಥ ಆತ್ಮ ನಮ್ಮ ಒಳಗೆ ಬರುವಾಗ ನಾವು ಗಂಟೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆ ನಾವು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ ಏನೆಂದರೆ ದೇವರ ಬಳಿಯಲ್ಲಿ ಕೇಳಬೇಕು. ಏಸಪ್ಪ, ನನ್ನೊಳಗೆ ಪ್ರಾರ್ಥನಾತ್ಮವನ್ನು ಕೊಡು. ನಾನು ನಿನ್ನ ಸಮ್ಮುಖದಲ್ಲಿ ನಾನು ಗಂಟೆ ಕುಳಿತುಕೊಂಡು ನಾನು ಪ್ರಾರ್ಥಿಸಬೇಕು. ಏಸಪ್ಪ, ನನ್ನೊಳಗೆ ಪ್ರಾರ್ಥನಾ ಅಭಿಷೇಕವನ್ನು ನನ್ನ ಮೇಲೆ ಕೊಡು, ಹಂಬಲಿಸುವಂಥ ಆತ್ಮವನ್ನು ನನ್ನೊಳಗೆ ಒದಗಿಸಿಕೊಡು ಎಂಬುದಾಗಿ ನೀವು ಕೇಳುವಾಗ ಖಂಡಿತವಾಗಲು ದೇವರು ನಿಮಗಾಗಿ ಆತನು ಪವಿತ್ರಾತ್ಮನನ್ನು ಕಳಿಸಿಕೊಡುವ ಆತನಾಗಿದ್ದಾನೆ. ಹೌದು, ಆತನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಆರಾಧಿಸಬೇಕು, ಯಾವ ರೀತಿಯಲ್ಲಿ ಸ್ತುತಿಸಬೇಕು ಎಂಬುದಾಗಿ ಪ್ರತಿಯೊಂದನ್ನು ಕೂಡ ನಮಗೆ ಪವಿತ್ರಾತ್ಮನು ಹೇಳಿಕೊಟ್ಟು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಇವತ್ತು ನಾವು ಕೇಳೋಣ, ದೇವರೇ, ನನ್ನೊಳಗೆ ಹಂಬಲಿಸುವಂಥ ಆತ್ಮವನ್ನು ಕೊಡು. ಈ 40 ದಿನ ನನ್ನ ಜೀವಿತದಲ್ಲಿ ನಾನು ಇವತ್ತು ಪ್ರಾರ್ಥನೆ ಹೆಚ್ಚು ಸಮಯ ನಿನ್ನ ಸಮ್ಮುಖದಲ್ಲಿ ಕಳೆಯಬೇಕು. ದೇವರೇ, ಈ ಹಂಬಲದ ಆತ್ಮ ನನ್ನೊಳಗೆ ಉಂಟಾಗಲಿ. ನಾನು ನನ್ನ ದೇಶಕ್ಕಾಗಿ ಗೋಳಾಡಬೇಕು, ನನ್ನ ಕುಟುಂಬಕ್ಕಾಗಿ ಗೋಳಾಡಬೇಕು, ನನ್ನ ಸಭೆಗಾಗಿ ಗೋಳಾಡಬೇಕು. ಈ ಅಭಿಷೇಕ ನನ್ನ ಮೇಲೆ ಸುರಿಸು ಎಂಬುದಾಗಿ ಕೇಳಿರಿ. ಖಂಡಿತವಾಗಲೂ ದೇವರು ನಿಮ್ಮನ್ನ ಪ್ರಾರ್ಥನೆಯಲ್ಲಿ ಕಟ್ಟಿ ಎಬ್ಬಿಸುವ ಆತನಾಗಿದ್ದಾನೆ. ಇವತ್ತು ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರಬಹುದು, ಇವತ್ತು ಪ್ರಾರ್ಥಿಸಲಿಕ್ಕೆ ಬರದೇ ಇರಬಹುದು. ನೀವು ಖಂಡಿತವಾಗಲೂ ದೇವರ ಬಳಿಯಲ್ಲಿ ನೀವು ಕೇಳಿಕೊಳ್ಳುವಾಗ ಆತನು ತನ್ನ ಪ್ರಾರ್ಥನಾ ಆತ್ಮನಿಂದ ನಿಮ್ಮನ್ನ ತುಂಬಿಸಿ ನಿಮ್ಮನ್ನ ಇವತ್ತು ಗಂಟಲೆ ಪ್ರಾರ್ಥಿಸುವಂತ ಪ್ರಾರ್ಥನಾ ವೀರರಾಗಿ ದೇವರು ನಿಮ್ಮನ್ನ ಮಾರ್ಪಡಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.